ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಸೆಪ್ಟೆಂಬರ್ ಮಾಸದಲ್ಲಿ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಮುಖ್ಯವಾಗಿ ಈ ಸೆಪ್ಟೆಂಬರ್ ಮಾಸದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಮುಖ್ಯವಾಗಿರುವಂತಹ ಖಗೋಳಶಾಸ್ತ್ರದಲ್ಲಿ ಅಪರೂಪವಾಗಿ ನಡೀತಾ ಇರುವಂತಹ ರಕ್ತವರ್ಣ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ. ಆ ದಿನ ಚಂದ್ರನು ರಕ್ತವರ್ಣದಲ್ಲಿ ಕೆಲವು ದೇಶಗಳಲ್ಲಿ ಕಾಣಿಸ್ಕೊಳ್ತಾರಂತೆ. ಅಂತಹ ಚಂದ್ರಗ್ರಹಣವು ಜಾತಕರ ಮೇಲೆ ಯಾವ ಪ್ರಭಾವವಿರುತ್ತೆ ಅನ್ನುವುದು ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇವೆ. ಈಗ ಸೆಪ್ಟೆಂಬರ್ ಮಾಸದಲ್ಲಿ ಮಾಸದ ಫಲಗಳನ್ನು, ಗೋಚಾರ ಮಾಸ ಫಲಗಳನ್ನು ಈ ದ್ವಾದಶ ರಾಶಿಗಳಿಗೆ ಹೇಳುತ್ತಾ, ರಾಶ್ಯಾಧಿಪತಿ ಆಗಿರುವಂತಹ ಶನಿ ಪರಮಾತ್ಮ ರಾಶ್ಯಾಧಿಪತಿ ಆಗಿರುವಂತಹ ಮಕರ ರಾಶಿ ಜಾತಕರಿಗೆ ಈ ಸೆಪ್ಟೆಂಬರ್ ಮಾಸ ಗ್ರಹ ಸ್ಥಿತಿ ಯಾವ ರೀತಿ ಇದೆ, ಮುಖ್ಯವಾಗಿ ಯಾವ ವಿಷಯಗಳಲ್ಲಿ ಯಾವ ಪರಿಹಾರಗಳನ್ನು ಮಾಡಿದರೆ ಮಕರ ರಾಶಿಯವರಿಗೆ ಅತ್ಯುನ್ನತವಾಗಿರುವಂತಹ ಫಲಗಳಾಗಿರ್ಬೋದು, ಅಥವಾ ಕೆಲವೊಂದು ವಿಷಯಗಳಲ್ಲಿ ತಗೊಳ್ಬೇಕಾಗಿರುವಂತಹ ಮುಂಜಾಗ್ರತೆ ಕ್ರಮಗಳೇನು, ಪರಿಹಾರಗಳೇನು ಅನ್ನುವುದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಸಹಜವಾಗಿ ಮಕರ ರಾಶಿಯವರಿಗೆ ಕಳೆದ 7.5 ವರ್ಷಗಳಿಂದ ನಡೀತಾ ಇರುವಂತಹ ಸಾಡೆ ಸಾತಿನ ಅಂದರೆ ಬಗೆಹರಿತು ಅನ್ನೋದರಲ್ಲಿ ಈಗ ಮತ್ತೆ ಅದೇ ರೀತಿ ಶನಿ ಪರಮಾತ್ಮ ಹಿಮ್ಮುಖ ಚಾಲನೆಯಿಂದ ಈ ರೆಟ್ರೋಗ್ರೇಡ್ ಸ್ಟೇಟಿಂದ ಅಗೈನ್ ತೃತೀಯ ಸ್ಥಾನದಲ್ಲಿದ್ದರೂ ಕೂಡ ದ್ವಿತೀಯ ಸ್ಥಾನ ಫಲಗಳನ್ನು ಕೊಡ್ತಾ ಇರೋದರಿಂದ ಕೆಲವೊಂದು ವಿಷಯಗಳಲ್ಲಿ ಇವರಿಗೆ ಡಿಸಪಾಯಿಂಟ್ಮೆಂಟ್ಸ್ ಅನ್ನೋದು ಇನ್ನು ಕಂಪ್ಲೀಟಾಗಿ ಆ ಶನಿ ಪ್ರಭಾವ, ಶನಿ ಪರಮಾತ್ಮ ಅಂದ್ರೇ ಕರ್ಮಕಾರಕ ಧರ್ಮಪಾಲಕ ಆಗಿರ್ತಾರೆ. ಸೊ ಆದ್ದರಿಂದ ಆ ಒಂದು ಪ್ರಭಾವ ಫಲಗಳನ್ನೋದು ಇನ್ನು ಕಂಪ್ಲೀಟಾಗಿ ಇನ್ನೂ ಹೊರಗಡೆ ಬರಲಿಲ್ಲ ಅಂತ ಹೇಳ್ಬೋದು. ಹೌದಪ್ಪ, ಏನಾದರೂ ಗುರುಬಲ ಇರುತ್ತೆ, ನಮಗೆ ಕೆಲವೊಂದು ವಿಷಯಗಳಲ್ಲಿ ಅದೃಷ್ಟ ಒಲಿದು ಬರುತ್ತೆ ಅಂದರೆ ಮಕರ ರಾಶಿಯಲ್ಲಿ ಅಥವಾ ಲಗ್ನದಲ್ಲಿ ಈ ದೇವಗುರು ಬೃಹಸ್ಪತಿ ನೀಚರಾಗ್ತಾರೆ. ಆದ್ದರಿಂದ ಇದರಲ್ಲಿಯೂ ಕೂಡ ಗುರುಬಲ ಅನ್ನೋದು ಅಷ್ಟರ ಮಟ್ಟಿಗೆ ಗುರುದಶೆ ನಡೀತಾ ಇದೆ ಅಂದ್ರೂ ಕೂಡ ಅಷ್ಟರ ಮಟ್ಟಿಗೆ ಇರೋದಿಲ್ಲ. ಅಂದರೆ ಮುಖ್ಯವಾಗಿ ಮಕರ ರಾಶಿ ಅಂದ್ರೇ ಒಂದು ಹಾರ್ಡ್ ವರ್ಕ್ ಮಾಡುತ್ತಾ, ಯಾವುದೇ ಈ ರಾಶ್ಯಾಧಿಪತಿ ಶನಿ ಪರಮಾತ್ಮ ಆಗಿರೋದ್ರಿಂದ ಆಕಸ್ಮಿಕವಾಗಿ ಅಚಾನಕ್ಕಾಗಿ ಅದೃಷ್ಟವಶಾತ್ ಹೌದಪ್ಪ ನನಗೆ ಈ ರೀತಿ ಒಳ್ಳೆಯದು ನಡೀತು, ಈ ರೀತಿ ನನಗೆ ಒಲಿದು ಬಂತು ಅನ್ನುವ ರೀತಿಯಲ್ಲಿ ಈ ರೀತಿ ಅನುಭವಗಳಕ್ಕಿಂತ ಕಷ್ಟಪಟ್ಟರೂ ಕಷ್ಟಕ್ಕೆ ಪಟ್ಟಿರುವಂತಹ ಬೆಲೆ ಸಿಕ್ಕಿದ್ರೆ ಸಾಕು ಅನ್ನುವಂತಹ ವಿಷಯಗಳಿಂದ ಮಕರ ರಾಶಿಯವರು ಒಳ್ಳೆಯ ದಿನ ಯಾವಾಗ ಬರುತ್ತಾ ಅಂತ ಕಾಯ್ತಾ ನೋಡ್ತಾ ಇರ್ತಾರೆ. ಒಳ್ಳೆಯ ಸಮಯ ನಮಗೆ ಇದೆಯಾ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಮತ್ತು ಸೆಪ್ಟೆಂಬರಲ್ಲಿ ಯಾವ ರೀತಿ ಇದೆಯಾ ಅನ್ನೋದು ತಿಳ್ಕೊಳ್ಳೋಣವೇ. ದ್ವಿತೀಯ ಸ್ಥಾನದಲ್ಲಿ ರಾಹು ಪರಮಾತ್ಮ ಇರೋದರಿಂದ, ಈಗ ಅಂದರೆ ಕುಟುಂಬ ಸ್ಥಾನ, ಧನಸ್ಥಾನದಲ್ಲಿ ರಾಹು ಪರಮಾತ್ಮ ಇರೋದರಿಂದ ಇಲ್ಲೇ ಚಂದ್ರಗ್ರಹಣವೂ ಕೂಡ, ಸಂಪೂರ್ಣ ಚಂದ್ರಗ್ರಹಣವೂ ಕೂಡ ಆಗ್ತಾ ಇರೋದರಿಂದ ಯಾವ ರೀತಿ ಫಲಗಳಿರುತ್ತೆ, ಅದೇ ರೀತಿ ಅಷ್ಟಮ ಭಾವದಲ್ಲಿ ಕೇತು ಇರೋದರಿಂದ ಸಹೋದರ ಸ್ಥಾನ, ವಿಕ್ರಮ ಸ್ಥಾನ, ಪರಾಕ್ರಮ ಸ್ಥಾನ ಆಗಿರುವಂತಹ ತೃತೀಯದಲ್ಲಿ ಶನಿ ಪರಮಾತ್ಮ ಈಗ ವಕ್ರಗಮನದಲ್ಲಿ ಇರೋದರಿಂದ 6ನೇ ಮನೆಯಲ್ಲಿ ಗುರು, ಋಣ ರೋಗ ಶತ್ರು ಸ್ಥಾನದಲ್ಲಿ ಗುರು. ಈ ಮಾಸದಲ್ಲಿ ಈ ಹೇಳ್ತಾ ಇರುವಂತಹ ಗ್ರಹಗಳು 2 ರಾಶಿಗಳನ್ನು ಬದಲಾಯಿಸುತ್ತೆ, 2 ಸ್ಥಾನಗಳಲ್ಲಿರುತ್ತೆ. ಅದು ಸಪ್ತಮ ಮತ್ತು ಅಷ್ಟಮ ಭಾವದಲ್ಲಿ ಬುಧ ಶುಕ್ರರ ಕಾಂಬಿನೇಷನ್ ಆಗಿರಬಹುದು, ಅಥವಾ ಅಷ್ಟಮ ಮತ್ತು ಭಾಗ್ಯಸ್ಥಾನಗಳಲ್ಲಿ ರವಿಗ್ರಹದ ಸಂಚಾರ ಆಗಿರಬಹುದು. ಇನ್ನು ದಶಮ ಮತ್ತು ಈ ಭಾಗ್ಯಸ್ಥಾನದಲ್ಲಿ ಕುಜಗ್ರಹ ಅನ್ನೋದು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಮುಖ್ಯವಾಗಿ ಮಕರ ರಾಶಿಯವರಿಗೆ ಈ ದಶಮ ಸ್ಥಾನದಲ್ಲಿರುವಂತಹ ಕುಜ ಯಾವಾಗ ಬರ್ತಾರೋ ಅಂದರೆ 15ರವರೆಗೂ ಕೂಡ ಕೆಲವೊಂದು ವಿಷಯಗಳಲ್ಲಿ, ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು, ಕೆಲವೊಂದು ವ್ಯವಹಾರಗಳಲ್ಲಾಗಿರ್ಬೋದು, ಕೆಲವೊಂದು ವಿಷಯಗಳ ಪ್ರಯತ್ನಗಳಲ್ಲಾಗಿರ್ಬೋದು ಅನುಕೂಲದಿಂದಿದ್ದರೂ ಕೂಡ ಈ 15ರ ಮೇಲೆ ಕುಜ ಪರಮಾತ್ಮ ಏನಾಗುತ್ತೆ ಅಂದರೆ ದ್ವಿತೀಯ ಅರ್ಥದಲ್ಲಿ ಈ ದಶಮ ಸ್ಥಾನಕ್ಕೆ ಬರುವುದರಿಂದ, ಅದೇ ರೀತಿ ಆ ದಶಮ ಸ್ಥಾನವನ್ನು ರಾಶ್ಯಾಧಿಪತಿ ಶನಿ ಪರಮಾತ್ಮ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡುವುದರಿಂದ ಸ್ವಲ್ಪ
ಮನಸ್ಸಿಗೆ ಮಾನಸಿಕವಾಗಿರುವಂತಹ ಒತ್ತಡ, ಆತಂಕಗಳು, ಟೆನ್ಷನ್ಸ್ ಅನ್ನೋದು ನಿಮಗೆ ಇರಬಹುದು. ಈ ಕುಟುಂಬ ಸ್ಥಾನದಲ್ಲಿ ರಾಹು ಇರೋದ್ರಿಂದನೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಮನಸ್ಕಾರಕ ಆಗಿರುತ್ತಾರಲ್ವ. ಮಾನಸಿಕವಾಗಿ ಕುಟುಂಬ ಸದಸ್ಯರಿಂದಾಗಿರ್ಬೋದು, ಈ ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು, ಈ ಅಧಿಕಾರಿಗಳು ಸ್ವಲ್ಪ ಮನಸ್ಸಿಗೆ ನೋವು ಉಂಟು ಮಾಡುವುದರಿಂದ ಕೆಲವೊಂದು ವಿಷಯಗಳಲ್ಲಿ ಈ ಮಕರ ರಾಶಿಯವರಿಗೆ ಈ ಕಿರುಕುಳ ಅನ್ನೋದು ಜಾಸ್ತಿ ಇರುತ್ತೆ. ಅದಕ್ಕೆ ಜೊತೆಯಾಗಿ ಅಷ್ಟಮ ಭಾವದಲ್ಲಿರುವಂತಹ ರವಿಯು ಕೂಡ ಜೊತೆಯಾಗಿ ಈ ಮೇಲಧಿಕಾರಿಗಳಿಂದ ಕೆಲವೊಂದು ವಿಷಯಗಳಲ್ಲಿ ಕಿರುಕುಳ, ನೀವು ಎಷ್ಟೇ ಕಷ್ಟಪಟ್ಟರೂ ಅದಕ್ಕೆ ಸರಿಯಾಗಿ ಒಂದು ಗುರುತುವಿಕೆ ಸಿಗದೇ ಇರೋದು, ಈ ರೀತಿ ಟೆನ್ಷನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂದರೆ ತುಂಬ ದಿನಗಳಿಂದ ಒಂದು ಇಂಕ್ರಿಮೆಂಟ್ ಅಂತಾನೋ, ಒಂದು ಉದ್ಯೋಗದಲ್ಲಿ ಒಂದು ಆನ್ಸೈಟ್ ಆಪರ್ಚುನಿಟಿ ಅಂತಾನೋ ಅಥವಾ ಪ್ರಮೋಷನ್ ಅಂತಾನೋ ಎಕ್ಸ್ಪೆಕ್ಟ್ ಮಾಡಿರ್ತೀರ. ಬಟ್ ಈ ವಿಷಯದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಕೆಲಸ ಮಾಡಿಸ್ಕೊಳ್ತಾರೆ, ಬಟ್ ಆ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಾಗ 26 ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಸೊ ಆದ್ದರಿಂದ ಸ್ವಲ್ಪ ವಾದೋಪವಾದಗಳು ನಡೆಯುವಂತಹ ಸಾಧ್ಯತೆಗಳು ಇರುತ್ತೆ. ಅದೇ ದ್ವಿತೀಯ ಸ್ಥಾನದಲ್ಲಿ ಚಂದ್ರನ ಜೊತೆ ರಾಹು ಇರೋದರಿಂದ ಹೇಳಿದ್ದೀವಿ ನಾವು, ಈ ಸೆಪ್ಟೆಂಬರ್ 7ರಂದು ಚಂದ್ರಗ್ರಹಣದ ಪ್ರಭಾವವು ಅನ್ನುವುದು ಕೂಡ ಮಕರ ರಾಶಿಯವರಿಗೆ ಇರುತ್ತೆ. ಅಂದರೆ ಯಾವ ರೀತಿ ಇರುತ್ತೆ ಈ ಮಾಸದಲ್ಲಿ ಅಂದರೆ, ಈ ಕೆಲವೊಂದು ಗ್ರಹಗಳು ನೀಡ್ತಾ ಇರುವಂತಹ ಪ್ರತಿಕೂಲ ಅನ್ನಬೋದು ಅಥವಾ ವ್ಯತಿರೇಕ ಫಲಗಳನ್ಬೋದು, ಕೆಲವೊಂದು ಮುಖ್ಯವಾದ ವಿಷಯಗಳಲ್ಲಿ ಫೇಲ್ಯೂರ್ಸ್ ಅನ್ನೋದಾಗಿರ್ಬೋದು, ಆತಂಕಗಳನ್ನೋದಾಗಿರ್ಬೋದು, ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂತಹ ರೀತಿಯಲ್ಲಿ ಇರುತ್ತೆ. ಕೆಲವೊಂದು ಯಾವುದಾದ್ರೂ ಒಂದು ಮುಖ್ಯವಾಗಿರುವಂತಹ ಕೆಲಸ ಕಂಪ್ಲೀಟ್ ಆಗಬೇಕು ಅಥವಾ ಒಂದು ಪ್ರಾಜೆಕ್ಟ್, ಒಂದು ಕಾಂಟ್ರಾಕ್ಟ್ ಕೈಗೆ ಬರಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಏನೋ ಒಂದು ಅದರಲ್ಲಿ ಡಿಸ್ಪ್ಯೂಟೋ ಅಥವಾ ಮತ್ತೊಂದು ಒಂದು ದೋಷವನ್ನು ಕಂಡು ಹಿಡಿದು ಅಂತಹ ವಿಷಯಗಳನ್ನು ಹೋಲ್ಡಲ್ಲಿಡೋದು ಅಥವಾ ಪೆಂಡಿಂಗಲ್ಲಿಡೋದು. ಇನ್ನು ಯಾರಾದರೂ ನೀವು ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಿ ಈ ಯಾರಿಗಾದರೂ ಹಣವನ್ನು ನೀಡಿ ಮತ್ತೆ ಹಿಂಪಡೆಯೋದಕ್ಕೆ ಹರಸಾಹಸ ಪಡಬೇಕಾಗಿರುತ್ತೆ. ಈ ವಿಷಯಗಳಲ್ಲಿ ಸ್ವಲ್ಪ ಡಿಲೇ ಆಗೋದು. ಅಂದರೆ ರಾಹು ಅಂದ್ರೇ ಒಂಥರ ಮೋಸ, ಅಂದರೆ ಮೋಸ ಹೋಗುವುದಕ್ಕೆ, ಈ ಮೋಸ, ಗ್ಯಾಂಬ್ಲಿಂಗ್, ಜೂಜು, ಬೆಟ್ಟಿಂಗ್ ಇತ್ಯಾದಿ ವಿಷಯಗಳಿಗೆಲ್ಲ ಕೂಡ ರಾಹುನೇ ಕಾರಣ ಆಗಿರ್ತಾರೆ. ಒಂದು ಮೋಸ ಅಥವಾ ಒಂದು ಮಾಯೆ ಅಥವಾ ಒಂದು ಕಣ್ಣಿಗೆ ಆ ಟೈಮಲ್ಲಿ ಯಾರು ಏನು ಒಳ್ಳೆಯದು ಹೇಳಿದ್ರೂ ಕೂಡ ಒಂದು ಬಲವಾದ ದೃಢವಾದ ಆ ವಿಶ್ವಾಸ ಅನ್ನೋದು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಮಾಡಿಬಿಡ್ತಾನೆ. ಆ ಮಾಯೆಯನ್ನು ಒಂದು ಟ್ರಾನ್ಸ್ ಅಂತ ಹೇಳ್ತೀವಲ್ಲ, ಆ ಟ್ರಾನ್ಸಲ್ಲಿ ಬಿದ್ದುಬಿಡ್ತೀವಿ. ಆ ಟೈಮಲ್ಲಿ ಏನು ಮಾಡ್ತೀವೋ ನಮಗೆ ಗೊತ್ತಿರಲ್ಲ. ಸೊ ಆ ವಿಷಯದಿಂದ ಏನಾಗುತ್ತೆಯಪ್ಪ ಅಂದರೆ, ಈ ಕೆಲವೊಂದು ವ್ಯಕ್ತಿ ನಂತರ ಮೋಸ ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಅಂದರೆ ಯಾರಿಗಾದರೂ ದುಡ್ಡು ಕೊಟ್ಟು ಮೋಸ ಹೋಗೋದು, ಅದನ್ನು ಹಿಂಪಡೆಯೋದಕ್ಕೆ ಹರಸಾಹಸ ಪಡೋದು, ಈ ರೀತಿ ಕೆಲವೊಂದು ಗೋಚಾರಗಳನ್ನೋದು ಇರುತ್ತೆ. ಆದ್ದರಿಂದ ಹಣಕಾಸಿನ ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಸಪ್ತಮಾಧಿಪತಿ, ಮಕರ ರಾಶಿ ಸಪ್ತಮಾಧಿಪತಿ ಚಂದ್ರ ಕೂಡ ಗ್ರಹಣಕ್ಕೆ ಈಡಾಗ್ತಾ ಇರೋ ಕಾರಣದಿಂದ ಕೆಲವೊಂದು ವಿಷಯಗಳಲ್ಲಿ ಮಾನಸಿಕ ಆತಂಕ ಬರುತ್ತೋ ಇಲ್ವೋ, ಆಗುತ್ತೋ ಇಲ್ವೋ, ಕೊಡ್ತಾರೋ ಇಲ್ವೋ, ಒಂಥರ ಮನಸ್ಸಲ್ಲಿ ಒಂದು ಆತಂಕ ಅನ್ನೋದು ಕೂಡಿರುತ್ತೆ. ಈಗ ಶುಕ್ರನ ಭಾವಫಲಗಳು ನೋಡಿದ್ರೆ, ಮುಖ್ಯವಾಗಿ ಯಾರಿಗಾದರೂ ಒಂದು ಸರಿಯಾಗಿರುವಂತಹ ಟೈಮು ಅಂದರೆ ಅವ್ರು ನೋಡ್ತಾ ಇರುವಂತಹ ಟೈಮ್, ವಿತಿನ್ ದ ಟೈಮ್ ಮದುವೆ ಆಗಬೇಕಂದ್ರೂ ಕೂಡ ಬರುವಂತಹ ಸಂಗಾತಿ ಉತ್ತಮ ವಿನಯ ಸಂಪ್ರದಾಯ ಆಚಾರ ಉಳ್ಳವರು ಆಗಿರಬೇಕಂದ್ರೂ ಕೂಡ, ಉತ್ತಮ ಸಂತಾನ ಆಗಬೇಕಂದ್ರೂ, ನಿಮ್ಮ ಸಂತಾನವು ಅಭಿವೃದ್ಧಿ ದಿಶೆಯಲ್ಲಿ ಅವರಿಗೆ ಉದ್ಯೋಗ ವಿದ್ಯಾವಕಾಶಗಳು ಸಿಗಬೇಕಂದ್ರೂ, ಕೆಲವೊಂದು ವ್ಯಕ್ತಿಗಳಿಗೆ ವಿವಾಹದ ಮುಂಚೆಕಿನ ವಿವಾಹದ ನಂತರ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಅದು ಅವರವರ ಪರ್ಸ್ನಲ್ ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಈಗ ಈ ಹೇಳ್ತಾ ಇರುವಂತಹ ಫಲಗಳು ಎಲ್ಲರಿಗೂ ಅಪ್ಲೈ ಆಗುತ್ತೆ ಅಂದರೆ ಇಟ್ಸ್ ಅಗೇನ್ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ಯಾವ ಗ್ರಹ ಬಲವಾಗಿದೆ, ಯಾವ ಗ್ರಹಕ್ಕೆ ಏನಾದರೂ ಶಾಂತಿ ಮಾಡಿಸ್ಬೇಕಾ, ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆಯಲ್ಲಿ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ, ಈ ರೀತಿ ವಿಷಯಗಳಿಂದ ಪರ್ಸ್ನಲ್ ಚಾರ್ಟ್ ಮುಖಾಂತರ ಕೂಡ ನಾವು ತಿಳ್ಕೋಬೇಕಾಗಿರುತ್ತೆ. ಬಟ್ ಏನಪ್ಪ ಇಲ್ಲಿ ಅಂದರೆ,
ಈ ಗೋಚಾರದಿಂದ ಆಲ್ಮೋಸ್ಟ್ ಈಗ ನಡೀತಾ ಇರುವಂತಹ ಕೆಲವೊಂದು ವಿಷಯಗಳು ಆಗಿದ್ರೂ ಕೂಡ ಕಂಪ್ಲೀಟಾಗಿ ಗೋಚಾರ ಫಲಗಳ ಮೇಲೆ ಡಿಪೆಂಡ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಆದ್ದರಿಂದ ನಿಮಗೆ ಈ ರೀತಿ ಕೆಲವೊಂದು ವಿಷಯಗಳೇನಾದರೂ ನಡೀತಾ ಇದ್ದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮ. ಕೆಲವೊಂದು ಜನಕ್ಕೆ ವಿವಾಹದ ನಂತರ ಅದ್ಭುತ ರೀತಿಯಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರ್ತಾ ಇರುತ್ತೆ. ಸೊ ಅವರ ವೃತ್ತಿಯಲ್ಲಿ ಬಿಸ್ನೆಸ್ಸಲ್ಲಿ ಆಗಿ ಬರೋದು, ಆಕಸ್ಮಿಕವಾಗಿ ಅವರ ಸ್ಥಿತಿ ಚೇಂಜ್ ಆಗೋದು, ಈ ರೀತಿ ಇರುತ್ತೆ. ಯಾಕಂದರೆ ಈ ರಾಶಿಯವರಿಗೆ ಈ ಪರ್ಟಿಕ್ಯುಲರ್ ಆಗಿ ಇಂತಹ ಅದೃಷ್ಟ ಶುಭ ವಿಷಯಗಳು ನಡೆಯಬೇಕು ಅಂದರೆ ಶುಕ್ರನ ಅನುಗ್ರಹ ಜಾತಕನ ಮೇಲೆ ಇರಬೇಕು. ಶುಕ್ರ ದೃಢವಾಗಿದ್ದಾರೆ, ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಭಾವಫಲಗಳಲ್ಲಿದ್ದಾರೆ, ಯಾವ ಗ್ರಹದ ಜೊತೆ ಇದ್ದಾರೆ ಎನ್ನುವಂತಹ ವಿಷಯಗಳನ್ನು ಕೂಡ ನಾವು ಪರ್ಸ್ನಲ್ ಚಾರ್ಟ್ ಅನಾಲಿಸಿಸ್ ಮುಖಾಂತರ ಮಾಡ್ಬೋದಾಗತ್ತೆ. ಈಗ ಮಕರ ರಾಶಿಯವರಿಗೆ ನೋಡಿದ್ರೆ ಪಂಚಮ ದಶಮಾಧಿಪತಿ ಆಗಿರುವಂತಹ ಈ ಶುಕ್ರನ ಅನುಗ್ರಹದಿಂದ ಸ್ವಲ್ಪ ಈ ಸಂದರ್ಭದಲ್ಲಿ ನಿಮಗೆ ಬರುವಂತಹ ಒಳ್ಳೆಯ ಯೋಚನೆಗಳಾಗಿರ್ಬೋದು, ನಿಮ್ಮ ಬಯಕೆಗಳು, ಆಶೆಗಳು, ಗುರಿ ಸಾಧನೆಗಳಾಗಿರಬಹುದು, ನಿಮಗೆ ಬೇಕಾಗಿರುವಂತಹ ಆದಾಯ ಮಾರ್ಗಕ್ಕೆ ಬೇಕಾಗಿರುವಂತಹ ಸಂಪಾದನೆಗೆ ಬೇಕಾಗಿರುವಂತಹ ವಿವಿಧ ಮಾರ್ಗಗಳ ಮುಖಾಂತರ ಸಂಪಾದನೆ ಪಡೆಯೋದಕ್ಕೆ ಈ ಶುಕ್ರ ಸ್ವಲ್ಪ ಫೇವರಬಲ್ ಆಗಿ ಈ ಮಾಸದಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ. ಇನ್ನು ಈ ಶುಕ್ರ ಅನುಕೂಲವಾಗಿರೋದ್ರಿಂದ ಏನಪ್ಪ ಅಂದರೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸಕ್ಸಸ್ ಆಗುವುದಕ್ಕೆ, ನಿಮ್ಮ ಮನಸ್ಸಲ್ಲಿರುವಂತಹ ವಿಷಯಗಳನ್ನು ನಿಮ್ಮ ಇಷ್ಟಪಟ್ಟಿರುವಂತಹ ವ್ಯಕ್ತಿಗೆ ಹೇಳುವ ಮುಖಾಂತರ ಅವರು ಆ ವಿಷಯವನ್ನು ಆಕ್ಸೆಪ್ಟ್ ಮಾಡೋದು, ಅಥವಾ ಈ ಪ್ರೀತಿ ಪ್ರೇಮ ವ್ಯವಹಾರಗಳು ಮತ್ತೊಂದು ಹಂತಕ್ಕೆ ಅಂದರೆ ವಿವಾಹದ ಕಡೆಗೆ ಹೋಗೋದಕ್ಕೆ. ಇನ್ನು ಕೆಲವೊಂದು ವ್ಯಕ್ತಿಗಳಿಗೆ ವಿದೇಶಿ ಅವಕಾಶಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ಉನ್ನತ ವಿದ್ಯೆಗೋಸ್ಕರ, ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅಂತಹ ಪ್ರಯತ್ನಗಳೇನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ಅನುಕೂಲವಾಗಿರುತ್ತೆ. ಇನ್ನು ಈ ಪ್ರೇಮಿಗಳಿಗೆ ವಿವಾಹ ವಿಷಯದಲ್ಲಿ ಒಳ್ಳೆಯ ನಿರ್ಣಯ ತಗೊಳ್ಳೋದಕ್ಕೆ ಆ ಕಡೆ ಈ ಕಡೆ ಹಿರಿಯರ ಅನುಮೋದನೆ ಪಡೆದು ಬೇಕಾಗಿರುವಂತಹ ಕೆಲವೊಂದು ಅಪ್ರೂವಲ್ಸ್ ಬೇಕಾಗಿರುತ್ತೆ, ಮನೆಯವರ ಪರ್ಮಿಷನ್ ಅಂತ ಹೇಳ್ತಾ ಇರ್ತಾರೆ. ಸೊ ಅವರ ಅನುಮೋದನೆಯಿಂದ ನಿಮ್ಮ ಈ ಪ್ರೀತಿ ಪ್ರೇಮ ವ್ಯವಹಾರಗಳು ಈ ವಿವಾಹದ ಕಡೆಗೆ ಆಗೋದಕ್ಕೆ ಒಳ್ಳೆ ಶುಭ ವಿಷಯಗಳು ನಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಅದೇ ರೀತಿ ನಿಮ್ಮ ಪ್ರತಿಭೆಗೆ ತಕ್ಕ ಗುರುತ್ವಕ್ಕೆ ನೀವು ಕೆಲಸ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು, ನಿಮ್ಮ ಸಾಮರ್ಥ್ಯಕ್ಕೆ ಪ್ರತಿಭೆಗೆ ಸಿಗಬೇಕಾಗಿರುವಂತಹ ಒಂದು ಐಡೆಂಟಿಫಿಕೇಷನ್ ಆಗಿರಬಹುದು, ನಿಮ್ಮ ಪ್ರತಿಭೆ ದಿನದಿಂದ ದಿನಕ್ಕೆ ಶೈನ್ ಆಗ್ತಾ ಇರುತ್ತೆ. ಅಂದರೆ ವಿತೌಟ್ ನಿಮಗೆ ಗೊತ್ತಿರಲ್ಲ ನನ್ನಲ್ಲಿ ಇಷ್ಟು ಶಕ್ತಿ ಸಾಮರ್ಥ್ಯಗಳಿದೆ ಅಂದರೆ ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದರಿಂದ ಅಥವಾ ವಿಭಿನ್ನವಾಗಿ ಥಿಂಕ್ ಮಾಡೋದರಿಂದ ನೀವು ಕೊಡುವಂತಹ ಸಲಹೆಗಳಿಂದ ಓಕೆ ನಿಮ್ಮ ದಿನದಿಂದ ದಿನಕ್ಕೆ ನಿಮ್ಮ ಟ್ಯಾಲೆಂಟ್ ಅನ್ನೋದು, ನಿಮ್ಮ ಪ್ರತಿಭೆ ಅನ್ನೋದು ಶೈನ್ ಆಗ್ತಾ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಈ ದೂರ ಪ್ರಾಂತ ಪ್ರಯಾಣಗಳು ಅಥವಾ ದೂರ ಪ್ರಾಂತಗಳಲ್ಲಿ ಉದ್ಯೋಗ ಅವಕಾಶಗಳು ಪಡೆಯೋದಕ್ಕೆ ಅಥವಾ ಬೇರೆ ರಾಜ್ಯಗಳಲ್ಲಿ, ಬೇರೆ ದೇಶಗಳಲ್ಲಿ ಕೆಲವೊಂದು ಅವಕಾಶಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ ವಿವಾಹ ಸಂಬಂಧಗಳನ್ನು ನೋಡ್ತಾ ಇರುವಂತಹ ವ್ಯಕ್ತಿಗಳಿಗೆ ದೂರದ ಪ್ರಾಂತಗಳಿಂದ ನಿಮಗೆ ಈ ವಿವಾಹ ಸಂಬಂಧಗಳು ಕೂಡಿ ಬರೋದಕ್ಕೆ, ಮಾತುಕತೆ ಮುಗಿಸೋದಕ್ಕೆ ಈ ಮಾಸದಲ್ಲಿ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ. ಅದರಲ್ಲಿ ಕೂಡ ಯಾರಾದರೂ ಒಂದು ಒಳ್ಳೆ ಸಂಪ್ರದಾಯ ಆಚಾರವನ್ನು ಗೊತ್ತಿರುವಂತಹ ಹುಡುಗಿ ಸಿಗಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರೆ ಅಂತಹ ಈ ಸಂದರ್ಭಗಳಲ್ಲಿ ನಿಮಗೆ ಅಂತಹ ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ಸ್, ಎಷ್ಟು ಕ್ವಾಲಿಟೀಸ್ ಅಂತ ವೆಯ್ಟ್ ಮಾಡ್ತಾ ಇರ್ತೀರೋ ಅಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುವುದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ದಶಮಾಧಿಪತಿ ಸಪ್ತಮ ಸ್ಥಾನಕ್ಕೆ ಬರುವುದರಿಂದ ನಿಮಗೆ ಉದ್ಯೋಗದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಇರುತ್ತೆ. ಅದೇ ರೀತಿ ಶುಕ್ರನ ಮೇಲೆ ವಕ್ರಗಮನದಲ್ಲಿರುವಂತಹ ಶನಿಯ ಪರಮಾತ್ಮರ ದೃಷ್ಟಿ ಬೀಳೋದರಿಂದ ಮುಖ್ಯವಾಗಿ ಈ ಮಕರ ರಾಶಿ ಸ್ತ್ರೀಯರಿಗೆ, ಗೃಹಿಣಿಯರಿಗೆ ಇನ್ ಕೇಸ್ ಏನಾದರೂ ನಿಮ್ಮ ತುಂಬ ದಿನಗಳಿಂದ ಈ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಉತ್ತಮ ರೀತಿಯಲ್ಲಿ ಉದ್ಯೋಗ ಪ್ರಯತ್ನಗಳನ್ನೋದು ಅನುಕೂಲವಾಗಿರುತ್ತೆ. ಇನ್ನು ಚತುರ್ಥ ಲಾಭಾಧಿಪತಿಯಾಗಿರುವಂತಹ ಕುಜ ಮಂಗಳರು ಭಾಗ್ಯಸ್ಥಾನದಲ್ಲಿರ್ತಾರೆ. ಭಾಗ್ಯಸ್ಥಾನದಲ್ಲಿದ್ದು ವ್ಯಯಭಾವ 12ನೇ ಮನೆಯನ್ನು ನೋಡೋದರಿಂದ ಅದರಲ್ಲಿ ಮುಖ್ಯವಾಗಿ ಗುರು, ಕುಜ ಮತ್ತು ಶನಿ ಪ್ರಭಾವ ಈ 12ನೇ ಮನೆಯಲ್ಲಿ ವ್ಯಯಭಾವದ ಮೇಲೆ ಇರೋದರಿಂದ
ಏನಾದರೂ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಬೇಕು, ಒಂದು ಸೈಟ್ಗೆ ಬೇಕಾಗಿರುವಂತಹ ಮನೇನ ಲ್ಯಾಂಡ್ನ ಫೈನಲೈಸ್ ಮಾಡಬೇಕು, ಅಥವಾ ನಿಮಗೆ ಅನುಕೂಲತೆ ಇದ್ದು ಒಂದು ಆಸ್ತಿ ಅಂದರೆ ಅದು ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಆಸ್ತಿಗಳನ್ನು ಪಡೆಯೋದಕ್ಕೆ ಅಥವಾ ಕೊಳ್ಳುವಂತಹ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಅದೇ ರೀತಿ ಇದೇ ಸಂದರ್ಭದಲ್ಲಿ ನೀವು ಇಂದಿನ ದಿನಗಳಲ್ಲಿ ಏನಾದರೂ ಲೋನ್ಸ್ ತಗೊಂಡಿದ್ರೆ ಅಥವಾ ಸಾಲಗಳು ತಗೊಂಡಿದ್ರೆ ಅಂತಹ ಸಾಲಗಳಿಂದ ವಿಮುಕ್ತರಾಗುವುದಕ್ಕೆ ಅನುಕೂಲವಾಗಿರುತ್ತೆ. ಸೊ ಫೈನಲ್ ಆಗಿ ಏನು ಹೇಳೋದಂದರೆ, ರವಿ ಅಷ್ಟಮ ಭಾವ ಅನ್ನೋದು ಮುಂಚೆ ಹೇಳ್ದಂಗೆ ನಿಮ್ಮ ಮೇಲಧಿಕಾರಿಗಳ ಜೊತೆ ಸ್ವಲ್ಪ ಅವ್ರು ಕೊಡುವಂತಹ ಕೆಲವೊಂದು ವಿಷಯಗಳು, ನಿಮ್ಮ ಅಭಿವೃದ್ಧಿಗೆ ಆತಂಕವನ್ನು ಸೃಷ್ಟಿಸುವಂತಹ ಆಪ್ತಶತ್ರುಗಳು, ಕೆಲವೊಂದು ವೃತ್ತಿ ಸ್ಥಾನದಲ್ಲಿ, ವೃತ್ತಿಗಳಲ್ಲಿ, ಉದ್ಯೋಗಗಳಲ್ಲಿ ಸಮಸ್ಯೆ ಸೃಷ್ಟಿ ಮಾಡ್ತಾ ಇರ್ತಾರೆ. ಬಟ್ ಆದ್ದರಿಂದ ನೀವು ನಿಮ್ಮ ತಾಳ್ಮೆಯನ್ನು ಕಳ್ಕೋಬಾರ್ದಾಗಿರುತ್ತೆ. ಎಷ್ಟೋ ದಿನಗಳ ಹಾರ್ಡ್ ವರ್ಕ್, ತುಂಬ ದಿನಗಳಿಂದ ನೀವು ಪಡ್ಕೊಂಡಿರುವಂತಹ ಒಳ್ಳೆಯ ಹೆಸರು ಒಂದು ಸ್ಮಾಲ್ ಸಂದರ್ಭ, ಒಂದು ಸಣ್ಣ ಮಾತಿನಿಂದ ಇಷ್ಟು ದಿನ ಗಳಿಸಿರುವಂತಹ ಎಲ್ಲ ವಿಷಯಗಳು ಕೂಡ ನೀರು ಪಾಲಾಗುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಕೆಲವೊಂದು ದಿನಗಳ ಕಾಲ, ಅಕ್ಟೋಬರಿಂದ ಎಕ್ಸಲೆಂಟ್ ಆಗಿರುತ್ತೆ. ಈ ಗುರು ಪರಮಾತ್ಮ ತಮ್ಮ ರಾಶಿಯನ್ನು ಬದಲಾಯಿಸ್ತಾ ಇರ್ತಾರೆ. ಬಟ್ ಈ ಸೆಪ್ಟೆಂಬರ್ ಮಾಸದಲ್ಲಿ ಸ್ವಲ್ಪ ನಿಮ್ಮ ಒಳ್ಳೆಯ ಫಲಗಳಿಗೋಸ್ಕರ ಈ ಪ್ರತಿ ಕುಜನ ಪ್ರಭಾವ ಕಮ್ಮಿ ಮಾಡಲು 15ರ ನಂತರ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು, ಅಥವಾ ಅರಳಿ ಮರ, ಬೇವಿನ ಮರ ಮಧ್ಯದಲ್ಲಿ ಪ್ರತಿಷ್ಠೆ ಮಾಡಿರುವಂತಹ ನಾಗ ಪ್ರತಿಷ್ಠೆಗೆ ಈಗ 11 ಪ್ರದಕ್ಷಿಣೆಗಳು, ಕೆಂಪು ಬತ್ತಿಯಿಂದ ದೀಪಾರಾಧನೆ, ಈ ರೀತಿ ವಿಷಯಗಳಿಂದ ನೀವು ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ಪಡೆಯಬಹುದು. ಅದೇ ರೀತಿ ಅಷ್ಟಮ ಭಾವದಲ್ಲಿ ರವಿ ಇರುವಂತಹ ಕಾರಣದಿಂದ ಈ ಪ್ರತಿದಿನವೂ ಸೂರ್ಯ ನಮಸ್ಕಾರ ಮಾಡಿಕೊಳ್ಳೋದು, ನೀರಿನಿಂದ 3 ಬಾರಿ ಅರ್ಘ್ಯ ಬಿಡುವುದು, ಓಂ ನಮೋ ಸೂರ್ಯ ದೇವಾಯೇ ನಮಃ ಅನ್ನುವಂತಹ ಮಂತ್ರವನ್ನು 8 ಬಾರಿ ಜಪ ಮಾಡುವುದರಿಂದ ಅದು ಆರ್ಥಿಕ, ಆರೋಗ್ಯ, ಹಣಕಾಸಿನ ಮತ್ತಿತರ ವೃತ್ತಿ ವ್ಯಾಪಾರಗಳಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ